ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಇಡೀ ದಾಸರಳ್ಳಿ ಜನತೆಗೆ ಮತ್ತು ಕರ್ನಾಟಕ ಜನತೆಗೆ ಎಕ್ಸ್ಟ್ರಾ ಪೋರ್ಟಲ್ ವಿಸಿಟ್ ಮಾಡುವಂತಹ ನಮಸ್ಕಾರ. ಇವತ್ತಿನ ದಿವಸ ನನ್ನ ಹುಟ್ಟುಹಬ್ಬವನ್ನು ಆಚರಿಸೋಕ್ಕೆ ಹಲವಾರು ಮಂದಿ ದಾಸರಳ್ಳಿ ಕ್ಷೇತ್ರದ ಹಲವಾರು ಮಂದಿ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಈಗ ತಾನೇ 3-4 ತಿಂಗಳು ಮುಗಿದಿದೆ, ಹೊಸ ವರ್ಷ ಶುರುವಾಗಿದೆ. ತದನಂತರ ಸಂಕ್ರಾಂತಿ, ಶಿವರಾತ್ರಿ. ಈಗ ನಮ್ಮ ಹಿಂದೂಗಳ ಪಂಚಾಂಗದ ಪ್ರಕಾರವಾಗಿ, ಹಿಂದೂಗಳ ಇದರ ಪ್ರಕಾರವಾಗಿ ಇವತ್ತು ನಾವು ಯುಗಾದಿಯನ್ನು ಕೂಡ ಮೊದಲನೇ ವರ್ಷದ ಪ್ರಾರಂಭೋತ್ಸವ ಅಂತ ಕೂಡ ನಾವು ಕರೆಯೋದಕ್ಕೆ ಹೇಳ್ತೀವಿ. ನಂತರ ಶಿವರಾತ್ರಿ, ಇದು ಇದು ಕೂಡ ಶ್ರೀರಾಮನವಮಿ ಕೂಡ ನಿನ್ನೆ ಮುಗಿದಿದೆ. ಇವತ್ತು 3ನೇ ದಿವಸ. ನಾವು ಕೂಡ ನವರಾತ್ರಿಯಲ್ಲಿ ನಮ್ಮ ಶ್ರೀರಾಮನವಮಿನ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ನಮ್ಮ ಶ್ರೀರಾಮ ದೇವಸ್ಥಾನದಲ್ಲಿ. ಇವತ್ತು ಸಾಯಂಕಾಲ ಮೆರವಣಿಗೆ ಕೂಡ ಇದೆ. ಎಲ್ರಿಗೂ ತಂದೆ ಶ್ರೀರಾಮ ಇವತ್ತೇನು ಅಯೋಧ್ಯೆಯಲ್ಲಿ ನೆಲೆಸಿದ್ದಾನೆ, ಆ ಶ್ರೀರಾಮ ಇಡೀ ಜಗತ್ತಿಗೆ, ಭಾರತ ದೇಶಕ್ಕೆ ಹಾಗೂ ನಮ್ಮ ಕರ್ನಾಟಕ ಜನತೆಗೆ, ಅದರಲ್ಲೂ ಕೂಡ ನಮ್ಮ ದಾಸರಳ್ಳಿ ಕ್ಷೇತ್ರಕ್ಕೆ ಹಾಗೂ ನಮ್ಮ ಶೆಟ್ಟಳ್ಳಿ ಎಲ್ಲ ಜನತೆಗೂ ಕೂಡ ಒಂದು ಆಶೀರ್ವಾದವನ್ನು ಮಾಡಲಿ. ಎಲ್ರಿಗೂ ಕೂಡ ಒಂದು ಆಯುಷು, ಐಶ್ವರ್ಯ, ಅಂತಸ್ತು ಅಲ್ಲವನ್ನು ಕೊಟ್ಟು, ಮೇನು ಎಲ್ಲದಕ್ಕಿಂತ ಹೆಚ್ಚಾಗಿ ಅಂತಂದರೆ ಆರೋಗ್ಯವನ್ನು ದಯಪಾಲಿಸಲಿ ಅನ್ನುವಂಥ ಮಾತನ್ನು ಕೂಡ ಈ ಸಮಯದಲ್ಲಿ ಹೇಳ್ತಾ, ನನ್ನ ಹುಟ್ಟುಹಬ್ಬಕ್ಕೆ ಬಂದು ಹರಿಸಿರುವಂತಹ ಎಲ್ಲ ಮಹನೀಯರಿಗೆ, ನನ್ನ ಅಕ್ಕ ತಂಗಿಯರಿಗಿರ್ಬೋದು, ಅಣ್ಣ ತಮ್ಮಂದಿರಿರ್ಬೋದು, ತಂದೆ ತಾಯಿಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು. ಶುಭಾಶಯಗಳು. ನಮ್ಮ ಅಣ್ಣ ಬಂದು ಕಾರ್ಪೊರೇಟರ್ ನಮ್ಮ ದಾಸರಳ್ಳಿ ಕ್ಷೇತ್ರಕ್ಕೆ ಎಲ್ಲ ಒಳ್ಳೇದು ಮಾಡಿದ್ದಾರೆ. ನೆಕ್ಸ್ಟು ML ಆಗಬೇಕು ಅಂತ ನಮ್ಗೆ ಇಷ್ಟಪಡ್ತಾ ಇದ್ದೀವಿ. ನಿಮಗೆಲ್ಲ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ.